ಈ ಹೊತ್ತಿನ ನಮಸ್ತೆ ಇಂಡಿಯಾದಲ್ಲಿ 10 ಹಲವು ಸುದ್ದಿಗಳಿದ್ದಾವೆ. ಅದೆಲ್ಲವನ್ನ ನಿಮ್ಮ ಮುಂದೆ ಒಂದಾಗೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೋಡಿ, ರಾಜ್ಯದಲ್ಲಿ ಎನ್ಐಎ ಭರ್ಜರಿ ಬೇಟೆ ಆಡಿದೆ ಅನ್ನೋದು ವಿಚಾರ ಗೊತ್ತಾಗ್ತಾ ಇದೆ. ಈಗ ಈ ಭರ್ಜರಿ ಬೇಟೆಯಲ್ಲಿ 3 ಜನ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಎನ್ಐಎ ಟೀಮ್ನ ಅತಿ ದೊಡ್ಡ ಭರ್ಜರಿ ಬೇಟೆ ಇದು. ಬೆಂಗಳೂರು ಹಾಗೂ ಕೋಲಾರದ 5 ಕಡೆಗಳಲ್ಲಿ ಎನ್ಐಎ ಮೆಗಾ ರೇಡ್ ಮಾಡುತ್ತೆ. ಮೆಗಾ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ, ಫಾತಿಮಾ 3 ಜನನೂ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಈ ಎಎಸ್ಐ ಚಾಂದ್ ಪಾಷಾ ಇದ್ದಾರಲ್ಲ, ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಐ ಆಗಿದ್ದು. ದಾಳಿ ವೇಳೆ 2 ವಾಕಿಟಾಕಿ ಒಡವೆಗಳನ್ನ ಎನ್ಐಎ ವಶಪಡಿಸಿಕೊಂಡಿದ್ದಾರೆ. ಉಗ್ರರ ಚಟುವಟಿಕೆಗೆ ನೆರವು ಕೊಡ್ತಾ ಇದ್ದ ಆರೋಪದಡಿಯಲ್ಲಿ ಅರೆಸ್ಟ್ ಮಾಡಿರೋದು. ಆಮೇಲೆ ಪರಪ್ಪನ ಅಗ್ರಹಾರದ ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ, ಮತ್ತೊಂದು ಕಡೆ ಫಾತಿಮಾ ತಲೆಮರೆಸ್ಕೊಂಡಿದ್ದು. ಆ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಎನ್ಐಎ ಟೀಮ್ನ ಅತಿ ದೊಡ್ಡ ದಾಳಿ ಇದು. ಈ ಬಾಂಬ್ ಬ್ಲಾಸ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗೆ ಇವರೆಲ್ಲರೂ ಸಹಾಯವನ್ನ ಮಾಡ್ತಾ ಇದ್ರು ಅಂತ. ಸೊ ಹಾಗಾಗಿ 3 ಶಂಕಿತ ಉಗ್ರರೇ ಇವರು. ಉಗ್ರರಿಗೆ ನೆರವು ಕೊಡೋರೆಲ್ಲರೂ ಉಗ್ರರೇ. ನೋಡಿ ಯಾರ್ಯಾರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಪ್ರೆಸ್ ರಿಲೀಸ್ ಇದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿನ ಎಎಸ್ಐ ಚಾಂದ್ ಪಾಷಾ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಪರಪ್ಪನ ಅಗ್ರಹಾರದ ಮನೋವೈದ್ಯ ನಾಗರಾಜ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಬ್ಬ ಆರೋಪಿ, ತಲೆಮರೆಸ್ಕೊಂಡಿರುವಂತ ಓರ್ವ ಆರೋಪಿಯ ತಾಯಿ ಫಾತಿಮಾ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇವರು 2008ರ ಸರಣಿ ಬಾಂಬ್ ಸ್ಫೋಟ ಇದೆಯಲ್ಲ, ಅದರ ಪ್ರಮುಖ ಆರೋಪಿ ಟಿ ನಾಸೀರ್ಗೆ ಸಹಾಯ ಮಾಡಿದ್ದು. 2008ರಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗಿರುತ್ತೆ. ಓರ್ವ ಮಹಿಳೆ ಸಾವನ್ನಪ್ಪಿರ್ತಾರೆ, ಹಲವಾರು ಜನರಿಗೆ ಗಂಭೀರವಾಗಿ ಗಾಯಗಳಾಗಿರುತ್ತೆ. ಅದರ ಪ್ರಮುಖ ಆರೋಪಿ ಟಿ ನಾಸೀರ್ ಇದ್ದಾನಲ್ಲ, ಆತನಿಗೆ ಸಹಾಯ ಮಾಡ್ತಿದ್ರು ಇವರೆಲ್ಲರೂ. ಸೊ ಈಗ ತೀವ್ರ ಹುಡುಕಾಟ ಮುಂದುವರಿತಾ ಇದೆ ಎನ್ಐಎ ಟೀಮ್ನಿಂದಾಗಿ. 2008ರ ಸರಣಿ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ಟಿ ನಾಸೀರ್, ಇದೇ ಟಿ ನಾಸೀರ್ಗೆ ಈಗ ಅರೆಸ್ಟ್ ಆಗಿದ್ದಾರಲ್ಲ ಶಂಕಿತರು, ಅವರೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ರು ಅಂತ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ರಿಲೀಸ್ ಅನ್ನ ನಾನು ಹೇಳ್ತಾ ಇದ್ದೆ. ಪ್ರಮುಖವಾಗಿ 2008ರ ಸರಣಿ ಬಾಂಬ್ ಸ್ಫೋಟದ ಆರೋಪಿ ಇದ್ದಾನಲ್ಲ ಟಿ ನಾಸೀರ್, ಇವ್ರಿಗೆ ಈ 3 ಜನ ನಾಗರಾಜ್, ಚಾಂದ್ ಪಾಷಾ ಇವರಿಬ್ರು ನಾಸೀರ್ಗೆ ಹೆಲ್ಪ್ ಮಾಡ್ತಾ ಇದ್ರಂತೆ. ಮತ್ತೊಬ್ಬ ತಲೆಮರೆಸ್ಕೊಂಡಿದ್ದಾನೆ, ಆತನ ತಾಯಿಯನ್ನ ಕರ್ಕೊಂಡು ಬಂದಿದ್ದಾರೆ. ತಲೆಮರೆಸ್ಕೊಂಡಿರುವಂಥ ಮತ್ತಷ್ಟು ಶಂಕಿತ ಉಗ್ರರಿದ್ದಾರೆ, ಅವ್ರಿಗೂ ಎನ್ಐಎ ಟೀಮ್ ತಲಾಶ್ ನಡೆಸ್ತಾ ಇದೆ. ಈಗ ಸದ್ಯಕ್ಕೆ ಸಿಗ್ತಾ ಇರೋದು ಕೇವಲ 3 ಜನ ಅಷ್ಟೇ. 5 ಕಡೆ ದಾಳಿ ಮಾಡಿ 3 ಜನನ ಅರೆಸ್ಟ್ ಮಾಡಿದ್ದಾರೆ. 2008ರ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ಟಿ ನಾಸೀರ್. ಸೊ ಈಗ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಎಎಸ್ಐ ಚಾಂದ್ ಪಾಷಾ ಇವರನ್ನೇ ಅರೆಸ್ಟ್ ಮಾಡಿದ್ದು. ಈ ಶಂಕಿತ ಉಗ್ರ ಇದನ್ನಲ್ಲ ಟಿ ನಾಸೀರ್, ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದ. ಜೈಲಿನಲ್ಲಿ ಇಟ್ಕೊಂಡೇ ಉಗ್ರರಿಗೆ ತರಬೇತಿಯನ್ನ ಕೊಡಲಾಗ್ತಾ ಇತ್ತು ಅನ್ನುವಂಥ ಒಂದಷ್ಟು ಮಾಹಿತಿಗಳಿತ್ತು. ಅದರ ಮೇಲೆ ತನಿಖೆ ಕೂಡ ಆಗ್ತಾ ಇತ್ತು. ಆತನಿಗೆ ಈ ಚಾಂದ್ ಪಾಷಾ ಎಎಸ್ಐ, ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಐ ಚಾಂದ್ ಪಾಷಾ, ಈತ ಕೂಡ ಹೆಲ್ಪ್ ಮಾಡ್ತಾ ಇದ್ದ ಅಂತ ಈ ಪ್ರಮುಖ ಆರೋಪಿ ಟಿ ನಾಸೀರ್ಗೆ. 2008ರಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಸರಣಿ ನೋವುಗಳನ್ನಾಗಿತ್ತು. ಓರ್ವ ಮಹಿಳೆ ಸಾವನ್ನಪ್ಪಿದ್ರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಚಿತ್ರಾ ಡೆಸ್ಕಿಂದ ಲೈವ್ನಲ್ಲಿ. ಸುಚಿತ್ರಾ, ಈಗ ಎನ್ಐಎ ಟೀಮ್ 5 ಕಡೆ ದಾಳಿ ಮಾಡಿ 3 ಜನನ ಅರೆಸ್ಟ್ ಮಾಡಿದ್ದಾರೆ. 2 ಸಿಕ್ಕಿದ್ದಾರೆ, ಮತ್ತೊಬ್ಬ ಎಸ್ಕೇಪ್ ಆಗಿದ್ದಾನೆ. ಆತನ ತಾಯಿಯನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ. ಸೊ ಹಾಗಾಗಿ ಯಾವ ಆಧಾರದ ಮೇಲೆ ಈ 2 ಶಂಕಿತರನ್ನ ಅರೆಸ್ಟ್ ಮಾಡಲಾಯಿತು? ಯಾವ ರೀತಿ ಹೆಲ್ಪ್ ಮಾಡ್ತಿದ್ದಾರಂತೆ ಈ ಉಗ್ರ ಚಟುವಟಿಕೆ ನಡೆಸ್ತಾ ಇದ್ದಂಥ ಪ್ರಮುಖ ಆರೋಪಿ ಟಿ ನಾಸೀರ್ಗೆ? ಶರತ್, ಎನ್ಐಎ ಇವತ್ತು ಭರ್ಜರಿಯಾಗಿ ಭೇಟಿಯನ್ನ ಮಾಡಿರುವಂಥದ್ದು. 2008ರಲ್ಲಿ ಸರಣಿ ಬಾಂಬ್ ಸ್ಫೋಟದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಟಿ ನಾಸೀರ್ಗೆ ಸಹಾಯವನ್ನ ಮಾಡ್ತಿದ್ರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 3 ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಏನು ಈಗಾಗಲೇ ಇನ್ನೂ ಒಂದಷ್ಟು ಆಘಾತಕಾರಿ ವಿಷಯ ಏನಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರದಲ್ಲೇ ಇದ್ದುಕೊಂಡು ಅಲ್ಲಿನ ಮನೋವೈದ್ಯ ನಾಗರಾಜ್ ಜೊತೆಗೆ ಎಎಸ್ಐ ಚಾಂದ್ ಪಾಷಾ ಅವರು ಟಿ ನಾಸೀರ್ಗೆ ಸಹಾಯವನ್ನ ಮಾಡ್ತಾ ಇದ್ರು. ಜೊತೆಗೆ ಪಾಷಾ ಮತ್ತು ತಲೆಮರೆಸ್ಕೊಂಡಂತ ಓರ್ವ ಆರೋಪಿಯ ತಾಯಿ ಆನಿಸ್ ಫಾತಿಮಾ ಎಂಬುವರ ಬಂಧನ ಕೂಡ ಇವತ್ತಾಗಿರುವಂಥದ್ದು. ಜೊತೆಗೆ ಮನೋವೈದ್ಯ ನಾಸೀರ್ನಿಂದ ಮೊಬೈಲ್ ಹಾಗೂ ಇತರೆ ವಸ್ತುಗಳನ್ನ ಜೈಲಿನಲ್ಲಿದ್ದಂತಹ ಟಿ ನಾಸೀರ್ ಅವ್ರಿಗೆ ಒದಗಿಸಲಾಗಿತ್ತು. ಜೊತೆಗೆ ಟಿ ನಾಸೀರ್ಗೆ ಬೇಕಾದಂತಹ ಹಣದ ಸಹಾಯ ಆಗಿರ್ಬೋದು, ಅಥವಾ ಅವನು ಕೇಳಿದಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಆತನಿಗೆ ಕೊಡುವಂಥದ್ದು. ಈ ರೀತಿ ಟಿ ನಾಸೀರ್ಗೆ ಯಾವುದೆಲ್ಲ ರೀತಿಯ
ಸಹಾಯ ಆಗ್ಬೇಕಾಗಿತ್ತೋ ಅದೆಲ್ಲ ಸಹಾಯವನ್ನ ಏನು ASI ಚಾಂದ್ ಪಾಷಾ ಜೊತೆಗೆ ಮನೋವೈದ್ಯ ನಾಗರಾಜ್ ಜೊತೆಗೆ ಆನಿಸ್ ಫಾತಿಮಾ ಎಂಬುವರು ಮಾಡ್ತಾ ಇದ್ರು ಅನ್ನೋದು ಇದನ್ನ ಪ್ರೆಸ್ ರಿಲೀಸ್ ಅಲ್ಲಿ ನಾವು ನೋಡಿದ್ವಿ. ಜೊತೆಗೆ ಮನೋವೈದ್ಯನ ಜೊತೆ ಚಾಂದ್ ಪಾಷಾ ಕೂಡ ಸೇರ್ಕೊಂಡಿದ್ರು ಟಿ ನಜೀರ್ಗೆ ಸಹಾಯ ಮಾಡಬೇಕಾದ್ರೆ. ಜೊತೆಗೆ ವೈದ್ಯ ನಾಗರಾಜ್ ಜೊತೆಗೆ ಪವಿತ್ರ ಎಂಬುವರು ಕೂಡ ಟಿ ನಜೀರ್ಗೆ ಸಹಾಯನ ಮಾಡ್ತಾ ಇದ್ರು. ಜೊತೆಗೆ ನಾಗರಾಜ್ ಹಾಗೂ ಪವಿತ್ರ ಮನೆ ಹಿಂದಿನ ರಸ್ತೆಯ ಜನೈದ್ನ ತಾಯಿ ಆನಿಸ್ ಫಾತಿಮಾ ಮನೆಯಲ್ಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನ NIA ತಂಡ ಮಾಡಿರುವಂತದ್ದು. ಜೊತೆಗೆ ಈ ಒಂದು ASI ಚಾಂದ್ ಪಾಷಾ ಯಾರಿದ್ದಾರೆ, ಈ ಹಿಂದೆ 2022ರಲ್ಲಿ ಟಿ ನಜೀರ್ಗೆ ಎಸ್ಕಾಟ್ ಅನ್ನ ನೀಡ್ತಾ ಇದ್ರು ಹಾಗೂ ವಿವಿಧ ಕಡೆ ಹಣದ ವ್ಯವಹಾರದಲ್ಲಿ ಭಾಗಿಯಾಗಿದ್ರು ಅನ್ನೋ ಒಂದು ಕಾರಣಕ್ಕೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಜನರ ವಿರುದ್ಧ NIA ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಜೊತೆಗೆ ಘಟನೆ ಸಂಬಂಧ ಮತ್ತಷ್ಟು ಶಂಕಿತರ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಜೊತೆಗೆ ಬೆಂಗಳೂರು, ಕೋಲಾರ ಸೇರಿದಂತೆ ಹಲವು ಕಡೆ NIA ದಾಳಿಯನ್ನ ಮಾಡಿರುವಂತದ್ದು. ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.